ಕಸಿನ್ಸ್ ಎಲ್ಲ ಮೀನು ಹಿಡಿಯುವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಗಳೂರಿಂದ ಶಂಕರನಾರಾಯಣಕ್ಕೆ ಹೋಗ್ತಾ ಇದ್ದೇನೆ. ಹೊರಡೋಗಲು ತುಂಬ ಲೇಟಾಗಿದೆ, ಗಾಲ ಹಾಕುವ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವರಾಹಿ ಡ್ಯಾಮ್ ಇದೆ, ಅದರಲ್ಲಿ 365 ದಿನ ನೀರಿರ್ತದೆ. ಅಲ್ಲಿ ಗಾಳ ಹಾಕಿದರೆ ದೊಡ್ಡ ದೊಡ್ಡ ಮೀನು ಸಿಗ್ತದೆ. ಬಟ್ ನೀರಿಗೆ ಇಳಿಯೋದು ಬಹಳ ರಿಸ್ಕ್. ಹೋಗುವ, ನೋಡುವ ಏನು ಆಗ್ತದೆ ಅಂತ. ನಿನ್ನೆ ದೊಡ್ಡ ದೊಡ್ಡ ಮೀನು ಗಾಳದಲ್ಲಿ ಹಿಡಿದಿದ್ದೇವೆ, ಬಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಏನಂತ ಹೇಳಿದರೆ ಇದ್ದದ್ದೇ 3 ಜನ ನಾವು, ಮತ್ತು ಲೈಟ್ ಹಾಕಿದರೆ ಮೀನು ಸಿಗೋದಿಲ್ಲ ಅಲ್ಲ, ಅದು ಆಚೆ ಈಚೆ ಹೋಗ್ತದೆ. ಅದಕ್ಕೆ ಲೈಟ್ ಹಾಕಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ಬೆಳಿಗ್ಗೆ ಹೋಗಿ ಗಾಳ ಹಾಕಿದಾಗ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೋದು. ಈಗ ಇನ್ನೊಂದು ಕಡೆ ಬಲೆ ಹಾಕುವ ಅಂತ ಬಂದಿದ್ದೇವೆ. ನೋಡ ಮೀನು ಸಿಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ನೀರು ಸ್ವಲ್ಪ ಕಮ್ಮಿನೇ ಇದೆ, ತುಂಬ ಜನ ಮೀನು ಹಿಡಿದು ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋ ಸಿಕ್ಕಿದ್ರೆ ಚಾನ್ಸ್. ಹಾಗೆ ಇಲ್ಲೊಂದು ಮರ ನೋಡಿ, ಎಷ್ಟು ದೊಡ್ಡದಿದೆ, ಎಷ್ಟು ಹೈಟ್ ಇದೆ ನೋಡಿ. ಚಿಕ್ಕಪ್ಪ ಮತ್ತು ಅವರ ಫ್ರೆಂಡ್ಸ್ ನೀರಿಗೆ ಇಳಿದಿದ್ದಾರೆ. ಅವರು ಬಲೆಯಿಂದ ಮೀನನ್ನು ತೆಗೆದು ದಡದ ಕಡೆಗೆ ಬಿಸಾಕ್ತಾರೆ. ನಾನು ಅದನ್ನು ಹೆಕ್ಕಿ ಪ್ಲಾಸ್ಟಿಕಲ್ಲಿ ತುಂಬಿಸಲಿಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ನೋಡೋ ಎಷ್ಟು ಸಿಗ್ತದೆ ಅಂತ. ಈ ನದಿ ಹತ್ತಿರದಲ್ಲಿ ಕೂರುವುದೇ ಒಂದು ತುಂಬ ಸಂತೋಷದ ಕೆಲಸ. ಎಂತಕ್ಕೆ ಅಂತ ಹೇಳಿದರೆ ತಂಪಾದ ಗಾಳಿ, ಎಲ್ಲ ಕಡೆ ಗ್ರೀನರಿ. ಎಷ್ಟು ಸೆಕೆ ಇದ್ದರೆ ಸಹ ಹೊರಗಡೆ, ಇಲ್ಲಿ ಒಂದು ಆ ವೆದರೇ ಬೇರೆ, ತುಂಬ ಪ್ರಶಾಂತ ಆಗಿರ್ತದೆ. ಮೀನು ಸಿಕ್ಕಿದೆ. ಕೊಂತಿ, ಕಲ್ಮುರ, ಕಿಜನ್, ಕ್ರುವಾಯಿ, ಹಾಗೆ 4-5 ಇನ್ನೂ ಬೇರೆ ಸಿಕ್ಕಿದೆ. ಅದರ ಹೆಸರು ಗೊತ್ತಿಲ್ಲ ನನಗೆ. ನೋಡುವ, ಈಗ ಸ್ವಲ್ಪ ಸಾರು ಮತ್ತು ಸ್ವಲ್ಪ ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ. ಫ್ರೈ ಮಾಡ್ತಾ ಇರುವಾಗ ಅದರದ್ದು ಪರಿಮಳ ಇದೆಯಲ್ಲ, ಅದನ್ನು ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಬಹಳ ರುಚಿಕರ ಆಗಿದೆ. ಹಾಗೆ ಸಾರು ಬಾಯ್ಲ್ಡ್ ರೈಸಿಗೆ ಬಹಳ ಪರ್ಫೆಕ್ಟಾದ ಕಾಂಬಿನೇಷನ್ ಒಂದು. ನದಿಯಲ್ಲಿ ಸಿಕ್ಕ ಮೀನನ್ನು ಸ್ವಚ್ಛಗೊಳಿಸುವುದುಂಟಲ್ಲ, ಅದೊಂದು ಸಹನೆಗೆ ಪರೀಕ್ಷೆ ಇದ್ದ ಹಾಗೆ. ಆದರೆ ಅದರ ರುಚಿಗೆ ಬೇರೆ ಯಾವುದೇ ಮೀನು ಸಾಟಿ ಇಲ್ಲ.
ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಟಿಲ್ ದೆನ್ ಬಾಯ್, ಟೇಕ್ ಕೇರ್.